ಮುಂದಿನ ಸಿಎಂ ನಮ್ಮ ಬಾಸ್ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅಭಿಮಾನಿಗಳ ಆರ್ಭಟ ಈಗ ಜೋರಾಗಿದೆ. ಇಂದು ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಅದನ್ನು ನೋಡಿದಂತಹ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ಮುಂದಿನ ಸಿಎಂ ನಮ್ಮ ಬಾಸ್, ಅದು ಡಿ ಬಾಸ್ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳ ಕೂಗು ಈಗ ದೊಡ್ಡ ಮಟ್ಟದಲ್ಲಿ ಕೇಳಿಸ್ತಾ ಇದೆ. ಯಾಕಂದ್ರೆ ಇವತ್ತು ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಅದನ್ನು ನೋಡಿದ ಒಂದು ಖುಷಿಯಲ್ಲಿ ಕೂಗ್ತಾ ಇದ್ದಾರೆ, ನಮ್ಮ ಬಾಸೇ ಮುಂದಿನ ಸಿಎಂ ಅಂತ ಹೇಳಿ. ಡೆವಿಲ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಅವರ ಅಭಿಮಾನಿಗಳೆಲ್ಲರೂ ಕೂಡ ಉಚ್ಚೆದ್ದು ಕುಣಿತಾ ಇದ್ದಾರೆ. ದರ್ಶನನ್ನು ಥಿಯೇಟರ್ನಲ್ಲಿ ನೋಡಿ, ಬೆಂಗಳೂರು ಮಾತ್ರವಲ್ಲದೆ ಹಲವೆಡೆ ಮುಂಜಾನೆಯ ಶೋ ನಡೆದಿದೆ. ಸಿನಿಮಾ ನೋಡಿದಂತಹ ಅಭಿಮಾನಿಗಳು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಸೂಪರ್ ಹಿಟ್ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ವಿಶೇಷ ಏನಂದರೆ, ಸಿನಿಮಾ ನೋಡಿದಂತಹ ಅಭಿಮಾನಿಗಳು ಹೊರಗೆ ಬಂದು ಹಲವರು ಹೇಳ್ತಾ ಇದ್ದಾರೆ, ದರ್ಶನ್ ಮುಂದಿನ ಸಿಎಂ ಆಗ್ತಾರೆ. ಹೌದಾ, ನಿಜಾನಾ? ಅಸಲಿಗೆ ಸಿನಿಮಾದಲ್ಲಿಯೂ ಕೂಡ ದರ್ಶನ್ ರಾಜಕೀಯಕ್ಕೆ ಪ್ರವೇಶ ಮಾಡುವಂತಹ ಒಂದು ದೃಶ್ಯಗಳಿವೆ. ಇದೇ ಕಾರಣಕ್ಕೆ ಸಿನಿಮಾವನ್ನು ನೋಡಿದಂತಹ ಅಭಿಮಾನಿಗಳು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಮುಂದಿನ ಸಿಎಂ ಅಂತ ಹೇಳಿ ಆರ್ಭಟಿಸ್ತಾ ಇದ್ದಾರೆ. ಸಿನಿಮಾದಲ್ಲಿ ನೋಡಿಬಿಟ್ಟು ನಿಜಕ್ಕೂ ಕೂಡ ರಾಜಕೀಯಕ್ಕೆ ದರ್ಶನ್ ಎಂಟ್ರಿ ಕೊಡ್ತಾರ? ಪ್ರವೇಶದ ಒಂದು ಆಸೆ ಇದೆಯಾ ಅವರಿಗೆ? ಸಿನಿಮಾ ಮೂಲಕ ತೋರಿಸಿಕೊಂಡಿದ್ದಾರೆ ಅಥವಾ ನಿಜಕ್ಕೂ ಬರ್ತಾರಾ ಗೊತ್ತಿಲ್ಲ. ಆದರೆ ಅವರ ಅಭಿಮಾನಿಗಳು ಮಾತ್ರ ಸುಮ್ಮನೆ ಇರ್ತಾ ಇಲ್ಲ. ಸಿನಿಮಾದಲ್ಲಿ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರಂತೆ. ಅದನ್ನೇ ನೋಡಿಬಿಟ್ಟು ನಿಜ ಜೀವನದಲ್ಲಿಯೂ ಕೂಡ ದರ್ಶನ್ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡಬಹುದು, ಅವರೇ ಮುಂದಿನ ಸಿಎಂ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಭಿಮಾನಿಗಳು ಖುಷಿಯಿಂದ ಏನು ಬೇಕಾದರೂ ಹೇಳುತ್ತಾರೆ. ಆದರೆ ವಾಸ್ತವತೆಯನ್ನು ಅರಿತುಕೊಳ್ಳಬೇಕಾಗುತ್ತೆ. ಅವರು ಈಗ ಸದ್ಯಕ್ಕೆ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ, ಅಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ. ಇತ್ತ ಸಿನಿಮಾ ಬಿಡುಗಡೆಯಾಗಿ ಒಳ್ಳೆಯ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಸಿಗುತ್ತಾ ಇದೆ. ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಪಾಸಿಟಿವ್ ಆಗಿ ಮಾತುಗಳು ಕೇಳಿ ಬರ್ತಾ ಇದೆ. ಸಿನಿಮಾ ಒಂದು ಚಿತ್ರರಂಗದಿಂದ ಕೂಡ ಮತ್ತು ಅಭಿಮಾನಿಗಳಿಂದ ಸಿನಿಮಾ ಚೆನ್ನಾಗಿದೆ. ಓಕೆ, ದರ್ಶನ್ ಅವರು ಒಳಗಿದ್ದರೂ ಕೂಡ ಸಿನಿಮಾ ಹಿಟ್ ಆಗೋ ಥರ ಕಾಣ್ತಾ ಇದೆ ಅಂತ ಅವರ ಅಭಿಮಾನಿಗಳೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಖುಷಿ ಪಡ್ತಾ ಇದ್ದಾರೆ. ಈಗ ಒಂದು ಕೂಗು ವಿಭಿನ್ನವಾಗಿ ಕೇಳಿ ಬರ್ತಾ ಇರೋದೇನೆಂದರೆ, ಮುಂದಿನ ಸಿಎಂ ದರ್ಶನ್. ಅಭಿಮಾನದಿಂದ ಕೂಗುತ್ತಾ ಇದ್ದಾರೆ, ಅವರು ಸಿಎಂ ಆಗಬೇಕು ಅಥವಾ ಆಗ್ತಾರೋ ಇಲ್ಲವೋ, ಇದೆಲ್ಲವೂ ಕೂಡ ದೊಡ್ಡ ದೊಡ್ಡ ಆಸೆಗಳು ಅಭಿಮಾನಿಗಳು ಹೇಳ್ತಾ ಇರಬಹುದು. ಆದರೆ ದರ್ಶನ್ ಪರಿಸ್ಥಿತಿ ಬೇರೆಯೇ ಇದೆ. ಮೊದಲು ಅವರು ಜೈಲಿನಿಂದ ಹೊರಗೆ ಬಂದ ನಂತರ ಬೇರೆ ಒಂದು ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾರೆ. ಪೆಂಡಿಂಗ್ ಇರುವಂತಹ ಸಿನಿಮಾಗಳನ್ನು ಮಾಡಬೇಕು, ಅದರೆಲ್ಲದರ ಮಧ್ಯೆ ಈ ಟೆನ್ಷನ್ ಬೇರೆ. ಹೀಗಿರುವಾಗ ಎಲ್ರಿ ಸಿಎಮ್ಮು, ಯಾವಾಗ ಸಿಎಮ್ಮು ಯೋಚನೆ ಮಾಡಬೇಕು. ಅಭಿಮಾನಿಗಳು ಹೇಳಬೇಕು, ಇಲ್ಲ ಅಂತಲ್ಲ. ಅವರು ಸಿನಿಮಾದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ನಿಜ ಜೀವನದಲ್ಲಿ ಹೇಗಿದ್ದಾರೆ? ಹಾಗಾದರೆ ಸಿನಿಮಾದಲ್ಲಿ ಇದ್ದಾಗ ನಿಜ ಜೀವನದಲ್ಲಿ ಇದ್ದಾರಾ? ಆ ರೀತಿಯಾಗಿ ಕೂಡ ಯೋಚನೆ ಮಾಡಬೇಕಲ್ಲ. ಅಭಿಮಾನಿಗಳು, ನಿಮಗೆ ಅಭಿಮಾನ ಇದ್ದರೆ ಓಕೆ, ಮೊದಲ ದಿನವೇ ಮೊದಲ ಶೋನೇ ನೀವು ಹೋಗಿ ಸಿನಿಮಾವನ್ನು ನೋಡಿ ಅವರಿಗೆ ಬೆಂಬಲವನ್ನು ನೀಡಿ, ಅದು ಅವರಿಗೆ ಖುಷಿ ಕೊಡುತ್ತೆ. ಆದರೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇಲ್ಲ, ಬೇರೆಯವರು ಮಾತನಾಡ್ತಾ ಇರುವಂತಹ ವಿಚಾರ ಇದು. ದರ್ಶನ್ ಅಭಿಮಾನಿಗಳು ಮಾತ್ರ ಕೂಗ್ತಾ ಇರುವಂಥದ್ದು ಒಂದೇ ಮಾತು, ಮುಂದಿನ ಸಿಎಂ ದರ್ಶನ್ ಅಂತ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದರೆ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ಅದರ ಬಗ್ಗೆ ಹೇಳಬೇಕು. ಓಕೆ, ಸಿನಿಮಾ ಚೆನ್ನಾಗಿದೆಯಂತೆ ಕೆಲವರು ಹೇಳ್ತಾ ಇದ್ದಾರೆ. ಕೆಲವರು ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಓಕೆ ಅನ್ನೋ ಥರ ಸಿನಿಮಾ ಇದೆ ಅಂತ ಕೆಲವರು, ಇಲ್ಲ ಕೆಲವರು ತುಂಬ ಸೂಪರ್ ಹಿಟ್ ಆಗಿದೆ, ದರ್ಶನ್ ಅವರಿಗೆ ಒಂದು ಜಯ ಸಿಕ್ಕಿದೆ ಅಂತ ಹೇಳಿ ಕೆಲವರು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಅವರವರ ಅಭಿಪ್ರಾಯ ಅವರವರಿಗೆ ಬಿಟ್ಟಿದ್ದು. ದರ್ಶನ್ ಅವರ ಮೇಲಿರುವಂತಹ ಅಭಿಮಾನದಿಂದ ಅವರ ಅಭಿಮಾನಿಗಳು ಖುಷಿಯಿಂದ ಏನು ಬೇಕಾದರೂ ವಿಚಾರಗಳನ್ನು ಹೇಳಬಹುದು. ಆದರೆ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ, ಅದರ ಒಂದು ಅಭಿಮಾನದಲ್ಲಿ ಖುಷಿಯಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಇವರು ಸಿಎಂ ಆಗಬಹುದು ಅಂತ. ಯಾಕಂದರೆ ಸಿನಿಮಾದಲ್ಲಿ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರಂತೆ. ಅದೇ ವಿಚಾರವಾಗಿಟ್ಕೊಂಡು ಕೆಲ ಅಭಿಮಾನಿಗಳು ಕೂಗಿರುವುದಷ್ಟೇ, ಎಲ್ಲರಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.